ಬೇಗ ಊಟ ಮಾಡಿ ಉದ್ಯೋಗಿಗಳಿಗೆ ವಿಲಕ್ಷಣ ನೋಟಿಸ್ ನೀಡಿದ ಕಂಪನಿ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ. ಕಚೇರಿಗಳಲ್ಲಿ ಕೆಲಸದ ಅವಧಿ ಮತ್ತು ನಿಯಮಗಳ ಹೆಸರಿನಲ್ಲಿ ಉದ್ಯೋಗಿಗಳನ್ನು ಅತಿಯಾಗಿ ನಿಯಂತ್ರಿಸುವ ಸಂಸ್ಕೃತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಇದಕ್ಕೆ ಪೂರಕವೆಂಬಂತೆ ಕಂಪನಿಯೊಂದರ ವಿಲಕ್ಷಣ ನೋಟಿಸ್ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಉದ್ಯೋಗಿಗಳಿಗೆ ನೀಡಲಾದ 30 ನಿಮಿಷಗಳ ಊಟದ ವಿರಾಮದ ಅವಧಿಯನ್ನ ಮೀರಿದ್ರೆ ಕಠಿಣ ಶಿಕ್ಷೆ ವಿಧಿಸಲಾಗುವುದು ಎಂದು ಈ ನೋಟಿಸ್ನಲ್ಲಿ ಎಚ್ಚರಿಸಲಾಗಿದೆ. ಈ ನೋಟಿಸ್ನ ಮೂಲ ಯಾವುದು ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲದಿದ್ರೂ ಇದರಲ್ಲಿರುವ ನಿಯಮಗಳು ಕಾರ್ಪೊರೇಟ್ ವಲಯದ ಕ್ರೂರತೆಗೆ ಹಿಡಿದ ಕನ್ನಡಿಯಾಗಿದೆ ಎಂದು ನೆಟ್ಟಿಗರು ಕಿಡಿಕಾರಿದ್ದಾರೆ. ನಿಮಗೆ ನಿಗದಿಪಡಿಸಿದ 30 ನಿಮಿಷಗಳ ಊಟದ ಅವಧಿಗಿಂತ ಹೆಚ್ಚುವರಿಯಾಗಿ ತೆಗೆದುಕೊಳ್ಳುವ ಪ್ರತಿ 1 ನಿಮಿಷಕ್ಕೆ ನೀವು ಸಂಜೆ 6 ಗಂಟೆಯ ನಂತರ ಕಂಪನಿಗೆ 60 ನಿಮಿಷಗಳ ಕಾಲ ಉಚಿತವಾಗಿ ಕೆಲಸ ಮಾಡಬೇಕಾಗುತ್ತದೆ. ಉದಾಹರಣೆಗೆ, ನೀವು 31 ನಿಮಿಷಗಳ ಕಾಲ ಊಟದ ವಿರಾಮ ತೆಗೆದುಕೊಂಡ್ರೆ ಸಂಜೆ 6 ಗಂಟೆಗೆ ಮನೆಗೆ ಹೋಗುವ ಬದಲು 7 ಗಂಟೆಯವರೆಗೆ ಕಚೇರಿಯಲ್ಲೇ ಇರಬೇಕಾಗುತ್ತದೆ ಎಂದು ನೋಟಿಸ್ನಲ್ಲಿ ಬರೆಯಲಾಗಿದೆ. ಅಷ್ಟೇ ಅಲ್ಲದೆ ನೋಟಿಸ್ನ ಕೊನೆಯಲ್ಲಿ ಬೇಗ ಊಟ ಮಾಡಿ ಎಂದು ಅತ್ಯಂತ ಉದ್ದಟತನದಿಂದ ಆದೇಶಿಸಲಾಗಿದೆ. ನಳಿನಿ ಉನಾಗರ್ ಎಂಬ ಎಕ್ಸ್ ಬಳಕೆದಾರರು ಈ ನೋಟಿಸ್ನ ಚಿತ್ರವನ್ನ ಹಂಚಿಕೊಂಡಿದ್ದು, ನಿಮ್ಮ ಆಡಳಿತ ಮಂಡಳಿ ಇಂತಹ ನಿಯಮಗಳನ್ನು ರೂಪಿಸಿದ್ರೆ ನಿಮ್ಮ ಅತ್ಯುತ್ತಮ ಉದ್ಯೋಗಿಗಳು ರಾಜೀನಾಮೆ ಪತ್ರ ಬರೆದಾಗ ಆಶ್ಚರ್ಯ ಪಡಬೇಡಿ ಎಂದು ಬರೆದುಕೊಂಡಿದ್ದಾರೆ. ಈ ಪೋಸ್ಟ್ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗುತ್ತಿದ್ದಂತೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಕಂಪನಿಗಳು ಉದ್ಯೋಗಿಗಳ ದಕ್ಷತೆಯನ್ನ ಅಳೆಯುವ ಬದಲು ಕಚೇರಿಯಲ್ಲಿ ಕುಳಿತುಕೊಳ್ಳುವ ಪ್ರತಿಯೊಂದು ನಿಮಿಷವನ್ನ ಲೆಕ್ಕ ಹಾಕುತ್ತಿರುವುದು ದುರಂತ ಎಂದು ನೆಟ್ಟಿಗರು ಕಾಮೆಂಟ್ ಮಾಡುತ್ತಿದ್ದಾರೆ. ಇದು ಉದ್ಯಮ ಸಂಸ್ಥೆಯಲ್ಲ, ಬದಲಿಗೆ ಕಾರ್ಪೊರೇಟ್ ಜೈಲ್ ಎಂದು ಒಬ್ಬರು ಲೇವಡಿ ಮಾಡಿದ್ದಾರೆ. ಭಾರತದಲ್ಲಿ ಕಾರ್ಮಿಕರ ಶೋಷಣೆಯನ್ನು ಹಲ್ಸ್ ಕಲ್ಚರ್ ಎಂದು ವೈಭವೀಕರಿಸಲಾಗುತ್ತದೆ ಎಂದು ಮತ್ತೊಬ್ಬರು ಬೇಸರ ವ್ಯಕ್ತಪಡಿಸಿದ್ದಾರೆ. ಹೆಚ್ಚುವರಿ ಕೆಲಸಕ್ಕೆ ಸಂಬಳ ನೀಡದ ಕಂಪನಿಗಳು ಕೇವಲ 1 ನಿಮಿಷ ತಡವಾದ್ರೆ ಇಷ್ಟೊಂದು ದೊಡ್ಡ ಶಿಕ್ಷೆ ನೀಡುತ್ತಿರುವುದು ವ್ಯವಸ್ಥೆಯ ಹಿಂದುಳಿದ ಮಾನಸಿಕತೆಯನ್ನ ತೋರಿಸುತ್ತದೆ ಎಂದು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ.